ಥರ ಧ್ಯಾನ ಮಾಡೇ ಮಾಡ್ತಾರೆ, ಯಾವತ್ತೂ ತಪ್ಪಿಸಿಲ್ಲ. ಆದರೆ ಏನಪ್ಪ ಹಿಂಗೆ ಏನಾದರೂ ಏನೂ ಆಗಬಂತಲ್ಲ ಇದು. ನಾವು ಸುಮ್ಮನೆ ಅವರು ಭಾಳಷ್ಟು ಕಡೆ ನಾನು ಪುಸ್ತಕದಾಗ ಓದಿದ್ದು. ನಮ್ಮ ಈ ಪಿರಮಿಡ್ ಭಾಳಷ್ಟು ಜನ ನಮಗೆ ಸಂಪರ್ಕದಾಗಿದ್ದರು. ಅವರು ನನಗೆ ಸರ್ ಹೇಳಿದರು, ಆ ಬುದ್ಧಿ ಅವರು ಶಿವಾನಂದ ಸಾಕ್ಷಾತ್ ಬಂದ, ಹನುಮಂತಿಯವರು ಬಂದ, ನನಗೆ ತೀರ್ಥ ಕೊಟ್ಟದ್ದು ಅಂಥವು ಭಾಳ ಓದಿದ್ದು ನಾನು. ಆದರೆ ನಮಗೆ ಒಂದು ಬರುವಲ್ಲ, ಎಷ್ಟು ಪ್ರಯತ್ನ ಮಾಡಿ ಹನುಮಂತ ಕೂಡ ಹೋಗಿ ಮುಂತ ಮಾಡಿದ್ದೀನಿ ನಾನು ಒಂದ್ಸಲ, ಒಮ್ಮೆ ಬರಲಿಲ್ಲ. ಇದೇನಪ್ಪ ನಮ್ಮದೇನು ನಮ್ಮ ದೈವ ಇದೇನು ಇದ್ದಂಗೆ ಕಾಣಲ್ಲ, ಯಾರೇನು ಹತ್ತೋಂಗೆ ಕಾಣಲ್ಲ. ಇವತ್ತು ಗೊತ್ತಾಯ್ತು, ಇವತ್ತು ಗೊತ್ತಾಯ್ತು. ವೆರಿ ಗುಡ್. ಅನುಭವಗಳನ್ನು ನಮಗೆ ಏನು ಸುಮ್ಮನೆ ಕೆಲವರು ಕೇಳಿದ್ರೆ ಸುಮ್ಮನೆ ಹೇಳ್ತಾರೆ ಅಂತ ನಾವು. ಆದ್ರೆ ಅವರು ಪುಸ್ತಕ ಓದಿದ್ರು, ಒಬ್ಬರು ಕೊಟ್ಟಿದ್ರು. ಸೂರ್ಯನ ನಂತರ ದಿನ ನಾನು ಕರ್ಕೊಂಡು ಹೋಗ್ತಿದ್ರು. ಅದ್ರಾಗ ಓದು ಆ ಬುಕ್ನು ಓದಿದೆ ನಾನು. ಹೀಗಾಗಿ ಆ ಧ್ಯಾನ ಪುಸ್ತಕ ಓದೋದು ಬಿಟ್ಟು ಈಗೇನು ನಾವು ಬೇರೆ ಹರಿಸಾಕತ್ತಿದ್ದು, ಇದರಿಂದ ನಮಗೇನು ಆಗುವುದು ಇಂಥ ಪ್ರಯತ್ನ ನಮ್ಮ ಕೈಲಿ. ಯಾಕಂದ್ರೆ ವಯಸ್ಸು ಅಂದರೆ ನಮ್ಗೆ ಯಾವುದು ಸಾಕು ಶರೀರ ಇದಕ್ಕೆ ನಾವೆಲ್ಲ ಮಾಡ್ಬೇಕಾದ್ರೆ ಯುವಕರು ಅಥವಾ ಸಣ್ಣ ಮಕ್ಕಳನ್ನ ಹೇಳಿ ಮಾಡೋದ್ರಿಂದ ಇದಕ್ಕೆ ಸಾಧನೆ ಮಾಡ್ಬೋದು. ನಮಗೆಲ್ಲ ಇದೆಲ್ಲ ಆಗ್ತೈತ್ರಿ, ನಾವು ವಯಸ್ಸಾಗೈತಿ, ಒಂದು ಕಾಲ ಕೈ ಸರಿ ಇರೋಂಗಿಲ್ಲ, ನಮ್ದು ಆರೋಗ್ಯ ಸರಿ ಇರೋಂಗಿಲ್ಲ, ಒಂದು ಏನೋ ಆಗ್ತೈತಿ, ಹಿಂಗೆಲ್ಲ ಅದು ತೊಂದರೆ ಆಗ್ತೈತಿ. ಸುಮ್ಮನೆ ಏನೋ ಕೊಂಡಿರ್ಬೇಕು ಕೂತು ಮಾಡ್ತಿದ್ದೆ ಅಷ್ಟೇ. ನಾವು ಇಷ್ಟು ಆಳವಾಗಿ ಧ್ಯಾನ ಮಾಡಿಸಿದ್ರಂದ್ರೆ ನಮಗೆ ಎಲ್ಲಿ ಕುಂತದಾಗ ಗೊತ್ತಾಗ್ತಿದೆ. ಒಂದೊಂದ್ಸಲ ನಾವು ಎಲ್ಲಿ ಕುಂತೀವಿ ಎಲ್ಲಿ ನಿಂತೀವಿ ಏನೂ ಗೊತ್ತಾಗಿಲ್ಲ. ವಿಶ್ವಾಸ ಹೇಳೋದು ಇದೇನಪ್ಪ, ನಾವು ಒಂದು ಏನೋ ಒಂದು ಅವ್ರನ್ನ ಹೊಗಳ್ತೀವಿ ಅಂತೇನು ಹೇಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಹೆಂಗಿದ್ದು ಅವ್ರ ಇದ್ದೇ ಇರ್ತೈತಿ. ನಾವು ಹೇಳಿದ್ರು ಅಷ್ಟೇ, ಅವ್ರು ಬಿಟ್ಟರು ಅಷ್ಟೇ. ಅವರಲ್ಲಿ ಅವ್ರು ಏನು ಶಕ್ತಿ ಐತಿ ಅವ್ರಿಗೆ ಗೊತ್ತು. ನಾವು ಅದನ್ನು ನಾವು ಅಳವಡಿಸ್ಕೊಳ್ಳೋದು ಒಂದು ಭಾಳ ಮುಖ್ಯ. ಇಷ್ಟೆಲ್ಲ 3 ದಿವಸ ಮಾಡ್ಕೊಂಡಿವಲ್ಲ, ನಾವು ಹಿಂದೆ ಏನು ಮಾಡಿದ್ದೀನಿ 4 ವರ್ಷ ಹತ್ತಿರ 2021ರಿಂದ ನಾನು ಧ್ಯಾನ 2021 ಏಪ್ರಿಲ್ ತಿಂಗಳಿಂದ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಅವಾಗ ಬುದ್ಧ ಪೂರ್ಣಿಮಾ ದಿವಸನೇ ಪ್ರಾರಂಭ ಮಾಡಿದೆ. ಏನೋ ಆಚಾರ ಪತ್ರಿಕೆಗಳ್ದಾಗ ಯೂಟ್ಯೂಬ್ದಾಗ ನೋಡಿ ನಾನು ಪ್ರಾರಂಭ ಮಾಡಿದೆ ಹೊರತು ನನಗೆ ಯಾರು ಪ್ರಯೋಜನ ಮಾಡಿದ್ದಿಲ್ಲ. ಅಲ್ಲಿಂದ ಮಾಡಿ ಇಲ್ಲಿವರೆಗೆ ಏನು ಮಾಡಿದ್ರು ನನಗೆ ಏನು ಪ್ರಯೋಜನ ಆಗಿಲ್ಲ. ಈ ಒಂದು 3 ದಿವಸದೊಳಗೆ ಏನಾಗಿಲ್ಲ ಅಂತ ಅದ್ಭುತವಾದ ಅನುಭವ ಆಗಿದೆ. ಇದನ್ನು ನಾನು ಯಾವತ್ತೂ ಬಿಡಬಾರ್ದಪ್ಪ, ಇದನ್ನು ನಾನು ಅಳವಡಿಸ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ನಾನು ಮಾಡ್ತಾಯಿದ್ದೀನಿ. ಆದರೆ ಆವಾಗಿಂದ ನಾವು ವಿಶೇಷವಾಗಿ ಯಾರಿಗೂ ಏನು ಅನ್ನೋವಲ್ಲ, ಜನರು ಏನಾದರೂ ನಾವು ಹಳ್ಳಿಯನ್ನು ಮಾತಾಡೋಣ. ಇಂಥ ಒಂದು ತಾಳ್ಮೆ ಇತ್ತು ಮನುಷ್ಯ. ನಮಗಿಂತ ಕೆಳಗಿನವರಲ್ಲಿ ಅಥವಾ ಮ್ಯಾಗಿನವರಲ್ಲಿ ಯಾರು ವಾದ ಮಾಡುವಂಥ ಸ್ಥಿತಿ ಒಳ್ಳೆ ಇದು ಇಲ್ಲ, ನಮಗೆ ಆಗೋದೂ ಇಲ್ಲ. ನಾವು ಮಾಡೋರಲ್ಲ ಅಂತ ಪರಿಸ್ಥಿತಿ ಇದ್ದಾವೆ. ಇನ್ನೂ ಹೆಚ್ಚಿಗೆ ಆಳವಾಗಿ ಧ್ಯಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಇದನ್ನು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ನನ್ನ ಜೀವನದಾಗ ಏನೋ ಒಂದು ಮಾಡಿ ಪತ್ರಿಕೆ ಗುರುಗಳು ಅಂಥವ್ರ ಒಂದು ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ. ಈ ಕೋಟೇಶ್ವರ ಅಂತ ಗುರುಗಳಂತ ಆಶೀರ್ವಾದ ನಮ್ಮ ಮ್ಯಾಗಿರಲಿ. ಬಸವರಾಜರಂಥವ್ರು ನಮಗೆ ಪ್ರೇರಣೆ ಆಗಲಿ. ಅವರು ಸಹಿತ ನಮ್ಮ ಮೇಲೆ ಆಶೀರ್ವಾದ ಮಾಡಿ, ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಒಂದು ಪ್ರೇರಣೆಯಿಂದ ನಾನು ಈ ಸಂದರ್ಭದಲ್ಲಿ ನಿಂತು ಮಾತಾಡುವಂಥ ನಾವು ನಿಜವಾಗಿಯೂ ನಾವು ಅವ್ರಿಗೆ ಧನ್ಯತೆಯ ಭಾವವನ್ನು ಅರ್ಪಿಸ್ಬೇಕು. ಯಾಕಂದ್ರೆ ನಾವೆಲ್ಲರೂ ಬೆಳೆಸುವಂಥದ್ದು ಇಲ್ಲಿ ಇಷ್ಟಂಥ ಒಂದು ಸ್ಥಿತಿ ಒಳಗೆ ಬಂದು ತಲುಪಬೇಕಾದ್ರೆ ನಮ್ಮ ಋಣಾನುಬಂಧ ಪತ್ರಿಕೆಗಳಿಗೆ ನಮ್ಮ ಯಾವ ಹಿಂದಿನ ಜನ ಭೇಟಿಯಾಗಿದ್ದರು ಅಂತ ಏನೋ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಅದಾನ ಕರ್ಮ ಅಂತ ಹೇಳಿದ್ರು. ಹೌದಾ? ಅಂಥ ಒಂದು ಏನೋ ನಮ್ದು ಹಿಂದಿನ ಜನ್ಮದಾಗ ಅವ್ರದ್ದು ಏನೋ ಅವ್ರು ಯಾವಾಗ ನಮಗೆ ಭೇಟಿಯಾಗಿದ್ರು. ಯಾಕಂದ್ರೆ ರಾಮಾಯಣ ಕಾಲದಲ್ಲಿ ಹೇಳ್ತಾರೆ, ಅವ್ರು ರಾಮ ಹಿಂದೆ ನಾವು ಯಾರೋ ವಾನರಾಗಿದ್ವೋ ಏನೋ ಆಗಿದ್ವು ಅಂತ ಹೇಳ್ತಾರೆ. ಹಂಗೆ ನಮಗೂ ಪತ್ರಿಕೆಗಳು ಹಿಂದಿನ ಜನ್ಮದಾಗ ಏನಾದ್ರು ಭೇಟಿಯಾಗಿರ್ಬೇಕು ಅಥವಾ ಅವ್ರ ದರ್ಶನ ಆಗಬೇಕು, ಅವ್ರ ಮಾರ್ಗದರ್ಶನ ಕೊಟ್ಟಿರ್ಬೇಕು. ನಾವು ಇನ್ನು ಮುಂದಿಂದ ಬರೋದು ಭೇಟಿಯಾಗೋದಪ್ಪ ಅಂತೇಳಿ ಇನ್ನೂ ನಮ್ಮ ದೇವರಿಂದ ಅವರ ಒಂದು ಸಾನ್ನಿಧ್ಯಕ್ಕೆ ಬಂದಿದ್ದೀವಿ. ಅವ್ರ ಆಶೀರ್ವಾದ ನಮ್ಮೆಲ್ಲ ಮೇಲೆ ಇರಲಿ. ಅದೆಲ್ಲ ನಾನು ಇದೇ ಥರ ನಾನು ಜೀವನವನ್ನು ಮುಂದುವರಿಸಬೇಕು. ಮತ್ತು ಇವರೇನು ಪ್ರತಿಯೊಂದನ್ನು ಹೇಳಿದ್ರಲ್ಲ, ಅಲ್ಲಿದ್ದೀನಿ ಬರೋದು ನಮ್ಗೆ ಆಗ್ತೈತೆ ಗೊತ್ತಿಲ್ಲ. ಅವಕಾಶ ಸಿಕ್ಕರೆ ಮಾತ್ರ ಯಾವುದೂ ಬಿಡೋದಿಲ್ಲ. ವೆರಿ ಗುಡ್, ಥ್ಯಾಂಕ್ ಯು. ಬಿಟ್ಟರೆ ಹಿಮಾಲಯ ಪರ್ವತ ಕರ್ಕೊಂಡು ಹೋದ್ರು ಬರ್ತದೆ. ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆದರೂ ಸಹಿತ ನಾವು ಬರೋಕ್ಕೆ ನಮ್ಮ ದೇವರ ಶಕ್ತಿ ಕೊಟ್ಟಿದ್ದಾನ. ಇನ್ನೂ ಅಂಥ ಮಹಾತ್ಮಕ ಆಶೀರ್ವಾದ, ಅವ್ರ ಕರುಣೆ, ಅವ್ರ ಪ್ರೇರಣೆ ನನಗೆ ಸದಾ ಒಂದು ಇರಲಿ ಸಿಗಲಿ ಅಂತ ಹೇಳಿ ತಮ್ಮೆಲ್ಲರೂ ಪ್ರಾರ್ಥಿಸ್ಕೊಟ್ಟು ಮಹಾತ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.